ನಮಸ್ಕಾರ ವೀಕ್ಷಕರೇ, ಹೊಸ ವ್ಲಾಗ್ಗೆ ಸ್ವಾಗತ. ಹೇಗಿದ್ದೀರಾ ವೀಕ್ಷಕರೇ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿರ್ತೀನಿ. ವೀಕ್ಷಕರೇ, ಇವತ್ತು ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಥಂಬ್ನೇಲ್ ನೋಡ್ಬಿಟ್ಟು ಗೊತ್ತೇ ಆಗಿರ್ತದೆ. ಹೌದು ವೀಕ್ಷಕರೇ, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವೀಕ್ಷಕರೇ. ಹೌದು ವೀಕ್ಷಕರೇ, ಇವತ್ತು ನಾವು ಬೋರಿವಲಿ ಈಸ್ಟ್ ಮುಂಬೈಯಲ್ಲಿದ್ದೀವಿ. ಇನ್ ಫ್ರಂಟ್ ಆಫ್ ಎಕ್ಸಿಸ್ ಬ್ಯಾಂಕ್ ಎದುರುಗಡೆ ನಾವಿತ್ತು ಟ್ರಾವೆಲ್ ಮಾಡ್ತಿರೋದು ಮುಂಬೈಯಿಂದ ಬೆಂಗಳೂರಿಗೆ ವೀಕ್ಷಕರೇ. ಹೌದು, ಯಾವ ಟ್ರಾವೆಲ್ಸ್ ಅಪ್ಪ ಅಂದರೆ ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ. ಯಾವುದು ಅಂದರೆ ಶಾಮೋಲಿ ಪರಿವಹನ್. ಸೊ ಅದಕ್ಕೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಬಸ್ ಬರುತ್ತೆ. ಈ ಸ್ಪಾಟ್ ಏನಿದೆ ಬೋರಿವಲಿ ಈಸ್ಟ್ ಇದೆ, ಅಂದರೆ ಮುಂಬೈಯಿಂದ ಹೊರಡುವ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಫಸ್ಟ್ ಪಿಕಪ್ ಪಾಯಿಂಟು. ಸೊ ಇಲ್ಲಿಂದ ನಿಮ್ಗೆ ಎಲ್ಲ ಟ್ರಾವೆಲ್ಸನ್ನು ನೋಡ್ಬೋದು ವೀಕ್ಷಕರೇ. ನಿಮ್ಗೆ ಕಾಣಿಸ್ತಾ ಇರೋದು ರೇಷ್ಮಾ ಟ್ರಾವೆಲ್ಸ್, ಸ್ವಾಮಿ ಟ್ರಾವೆಲ್ಸ್, ತುಂಬ ಟ್ರಾವೆಲ್ಸ್ ಇಲ್ಲಿಂದನೇ ಹೊರಡುತ್ತೆ ವೀಕ್ಷಕರೇ. ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ನೋಡಿ, ವಿಕ್ರಮ್ ಟ್ರಾವೆಲ್ಸ್ ಕೂಡ ಇಲ್ಲಿಂದ ಬರ್ತಾ ಇದೆ. ಈ ಬಸ್ ಬಂದ್ಬಿಟ್ಟು ವೀಕ್ಷಕರೇ MSRTC ಎಲೆಕ್ಟ್ರಿಕ್ ವೆಹಿಕಲ್ ಇದೆ ನೋಡಿ, AC ಬಸ್ ಇದೆ, ಲೋಕಲ್ಲು. ಸೊ ನಮ್ಮ ಬಸ್ಸಲ್ಲಿ ಹಿಂದೆ ಬಂದು ನಿಂತ್ಕೊಂಡಿದೆ. ಬನ್ನಿ ಬಸ್ ಹತ್ರ ಹೋಗೋಣ. ಎದುರುಗಡೆ ಬಂದು ನಿಂತ್ಕೊಂಡಿದೆ ನೋಡಿ ವೀಕ್ಷಕರೇ, ಶಾಮೂಲಿ ಪರಿವಹನ್ ಅಂತ. ವೀಕ್ಷಕರೇ, ನಾವು ಹೊರಡೋ ಬಸ್ಗೆ ಪೂಜೆ ಅದು ಮಾಡಿದ್ದಾರೆ, ರೆಡಿಯಾಗಿ ನಿಂತಿದ್ದಾರೆ ಹೊರಡೋಕ್ಕೆ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗಿ ಇಂಟರ್ವ್ಯೂ ತೋರಿಸ್ತೀನಿ. ನೋಡ್ರಿ ವೀಕ್ಷಕರೇ, ಫುಲ್ ಮ್ಯಾಟ್ ಅದು ಹಾಕಿಬಿಟ್ಟು ಫುಲ್ ಕ್ಲೀನಾಗಿದೆ. ಕ್ಯಾಬಿನ್ ಪೂಜೆ ಮಾಡಿದ್ದಾರೆ, ಕೆಳಗಡೆನೂ ಪೂಜೆ ಮಾಡಿದ್ದಾರೆ, ಹೂವಿನ ಸರ ಹಾಕಿದ್ದಾರೆ. ಸೊ ಫಸ್ಟ್ ಇಂಪ್ರೆಷನ್ ಅಂತೂ ಫುಲ್ ಸಖತ್ತಾಗಿದೆ ವೀಕ್ಷಕರೇ. ಬನ್ನಿ ಒಳಗಡೆ ಹೋಗೋಣ. ವೀಕ್ಷಕರೇ, ನಾವು ಒಳಗಡೆ ಬಂದ್ವಿ. ಒಳಗಡೆ ಬಂದ ತಕ್ಷಣ ಫುಲ್ ಒಂಥರ ನಾವು ಬಸ್ಸಲ್ಲಿ ಇದ್ದೀವಿ ಅಂತ ನಮಗೆ ಫೀಲೇ ಆಗ್ತಾ ಇಲ್ಲ. ಫುಲ್ ಎಲ್ಲ ಕಡೆ ವೈಟ್ ಆ್ಯಂಡ್ ವೈಟ್, ಫುಲ್ ಲಕ್ಸರಿ ಫೀಲಿಂಗ್ ಬರ್ತಾ ಇದೆ. ಲೈಕ್ 5 ಸ್ಟಾರ್ ಹೋಟೆಲ್ ಆ ಥರ, ಅಲ್ಲಿ ಆ ಥರ ಇರುತ್ತಲ್ಲ, ಆ ಥರ ಫೆಸಿಲಿಟಿ ಇದೆ ಒಳಗಡೆ. ಇದು ಬಂದ್ಬಿಟ್ಟು ರೈಟ್ ಸೈಡ್ ಸಿಂಗಲ್ ಅಪ್ಪರ್ ಇದೆ ನೋಡಿ ವೀಕ್ಷಕರೇ. ನಿಮಗೆ ಇಲ್ಲಿ ದಿಮ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಮೊಬೈಲ್ ಇಟ್ಕೊಳ್ಳೋ ಪಾಕೆಟ್ ಕೊಟ್ಟಿದ್ದಾರೆ, ವಾಟರ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. USB ಪ್ಲಸ್ C2C ಇದೆ. ಸೊ ಮೇಲ್ಗಡೆ AC ವಿಂಗ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಫುಲ್ ಈ ಕಡೆ ಕರ್ಟನ್ ಇದೆ, ಆಲ್ಮೋಸ್ಟ್ ಫುಲ್ ಕ್ಲೀನ್ ಆಗಿದೆ. ಈ ಕಡೆ ಲಗೇಜ್ ಇಟ್ಕೋಬೋದು. ಫಸ್ಟ್ ಇಂಪ್ರೆಷನ್ ನನಗೆ ಏನಾಗಿದೆ ಅಂದರೆ ಫಸ್ಟ್ ಕ್ಲೀನ್ನೆಸ್, ಸೆಕೆಂಡ್ ಬಂದ್ಬಿಟ್ಟು ಬ್ಲ್ಯಾಂಕೆಟು ಇವರು ವೈಟ್ ಆ್ಯಂಡ್ ವೈಟ್ ಏನು ಕಾಂಬಿನೇಷನ್ ಇದೆ ಅದು ನನಗೆ. ಈ ಕಡೆ ಬಂದುಬಿಟ್ಟು ಸೈಡ್ ಅಪ್ಪರಲ್ಲಿ ಡಬಲ್ ಬೆಡ್. ಅವ್ರು ನೀವು ಇಂಡಿವಿಜುವಲ್ ಬೇರೆ ಬೇರೆ ಇದ್ದರೆ ನಿಮಗೆ ಇಂಡಿವಿಜುವಲ್ ಕರ್ಟನ್ ಕೂಡ ಕೊಟ್ಟಿದ್ದಾರೆ, ಲಗೇಜ್ ಅದು ಇಟ್ಕೊಳ್ಳೋದು. ಇಲ್ಲಿ AC ಇದು ಕೊಟ್ಟಿದ್ದಾರೆ, ಎರಡೂ ಕಡೆ ಸಪ್ರೇಟ್ ಕೊಟ್ಟಿದ್ದಾರೆ. ಬ್ಲ್ಯಾಂಕೆಟ್ ನೋಡಿ ಕೊಟ್ಟಿದ್ದಾರೆ ಸಪ್ರೇಟ್, ಮೊಬೈಲ್ ಸಾಕೆಟ್, ಚಾರ್ಜ್ ಪಾಕೆಟ್ ಎಲ್ಲ ಕೊಟ್ಟಿದ್ದಾರೆ. ಇದು ಲೋವರ್ ಡಬಲ್ ಬೆಡ್ ವೀಕ್ಷಕರೇ, ಈ ಥರ ಇದೆ ನೋಡಿ. ಬಂದ್ಬಿಟ್ಟು ಇದು ಲೋವರ್ ಸಿಂಗಲ್ ಸ್ಲೀಪರ್. ಫ್ರಂಟಲ್ಲಿ ಬರ್ತಾ ಇದೀವಿ, ನೀವು ನೋಡ್ತಾ ಇರ್ಬೋದು. ಅಲ್ಲಿ CC ಕ್ಯಾಮ್ರಾ ಕೂಡ ಇದೆ, ಟೈಮ್ ತೋರಿಸ್ತಾ ಇದೆ. ಸೊ ಓವರಾಲ್ ನಾವು ನಮ್ಮ ಸೀಟ್ ಮೇಲೆ ಕೂತ್ಕೊಂಡ್ವಿ ವೀಕ್ಷಕರೇ. ನಮ್ಮ ಬಸ್ ಹೊಡ್ತಾ ಇದೆ, ಈ ಥರ ಇದೆ ನೋಡಿ. ಸೀಟ್ ಮೇಲೆ ಕೂತ್ಕೊಂಡು ಹೊರಗಡೆ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ. ವಿಂಡೋ ಮೇಲೆ ಏನು ರೇಡಿಯಂ ಅಥವಾ ಏನೂ ಇಲ್ಲಲ್ಲ, ಫುಲ್ ಕ್ಲೀನ್ ಆಗಿದೆ. ಅಂದರೆ ನಮಗೆ ಡಿಸ್ಟರ್ಬ್ ಆಗಲ್ಲ. ಫುಲ್ ಒಂಥರ ಹೊರಗಡೆ ಕೂತ್ಕೊಂಡು ನೋಡ್ದಂಗೆ ಫುಲ್. ಅದನ್ನು ಎಮರ್ಜೆನ್ಸಿ ಎಕ್ಸಿಟ್ ಬಿಟ್ಟರೆ ಬೇರೆ ಏನೂ ಇಲ್ಲ, ನಾವು ಆರಾಮಾಗಿ ನೋಡ್ಬೋದು ವೀಕ್ಷಕರೇ ಹೊರಗಡೆದು. ವೀಕ್ಷಕರೇ, ಈ ಬಸ್ ಬಗ್ಗೆ ಹೇಳಬೇಕಂದ್ರೆ, ಈ ಬಸ್ ಮಧ್ಯಾಹ್ನ 1:30 ಬೋರಿವಲಿ ಈಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಫ್ರಂಟ್ ಆಫ್ ಎಕ್ಸಿಸ್ ಬ್ಯಾಂಕಿಂದ ಬಿಡ್ತಾರೆ. ಸೊ ಇದೇ ಥರ ಮಲಾಡ್ ಈಸ್ಟ್, ಕೋರೆಗಾಂವ್ ಈಸ್ಟ್, ಜೋಗೇಶ್ವರಿ ಈಸ್ಟ್, ಅಂಧೇರಿ ಈಸ್ಟ್, ಸ್ಯಾಂಟಾಕ್ರೂಸ್ ಈಸ್ಟ್, ಬ್ಯಾಂಡ್ರಾ, ಸಾಯನ್, ಚೆಂಬೂರ್, ವಾಶಿ ಈ ಮುಖಾಂತರ ಪುಣೆ ತಲುಪ್ತಾರೆ. ಪುಣೆಯಿಂದ ಕೊಲ್ಲಾಪುರ್ ಮತ್ತು ಬೆಳಗಾಂ, ಹುಬ್ಳಿ, ಧಾರವಾಡ, ದಾವಣಗೆರೆ, ತುಮಕೂರು ಮುಖಾಂತರ ಬೆಂಗಳೂರು ರೀಚ್ ಆಗುತ್ತೆ ವೀಕ್ಷಕರೇ. ಈ ಬಸ್ ರೂಟ್ ಬಗ್ಗೆ ಹೇಳ್ಬೇಕಂದ್ರೆ ಪುಣೆ ಒಂದು ಬಿಟ್ಟರೆ ಮ್ಯಾಕ್ಸಿಮಮ್ ಬೈಪಾಸ್ ಹೋಗ್ತಾರೆ ವೀಕ್ಷಕರೇ. ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ನೋಡಿ ವೀಕ್ಷಕರೇ.
ವೀಕ್ಷಕರೇ, ಇವಾಗ ನಮಗೆ ಹಾಫ್ ಲೀಟರ್ ವಾಟರ್ ಬಾಟಲ್ ಪ್ರೊವೈಡ್ ಮಾಡಿದ್ದಾರೆ. ವಾಟರ್ ಬಾಟಲ್ ಪ್ರೊವೈಡ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ನ್ಯಾಕ್ಸ್ ಕೊಡ್ತಾ ಬರ್ತಾ ಇದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ಇವಾಗ ಒಂದು ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಮೇಲೆ ಶಾಮೂಲಿ ಅಂತ ಬರೆದಿದ್ದಾರೆ. ಆಮೇಲೆ ವೆಲ್ಕಮ್ ಆನ್ ಬೋರ್ಡ್, ಎಂಜಾಯ್ ಎ ಸೇಫ್ ಆ್ಯಂಡ್ ಪ್ಲೆಸೆಂಟ್ ಜರ್ನಿ ವಿತ್ ಅಸ್ ಅಂತ ಇದು ಮಾಡಿದ್ದಾರೆ. ಇಲ್ಲಿ ಸ್ಕ್ಯಾನರ್ ಕೊಟ್ಟಿದೆ, ಚಾಟ್ ವಿತ್ ಅಸ್ ಅಂತ. ಇಲ್ಲಿ ಏನು ಕೊಟ್ಟಿಲ್ಲ. ಈ ಕಡೆ ಏನೂ ಇಲ್ಲ. ಈ ಕಡೆ ಕೊಟ್ಟಿದ್ದಾರೆ ಅವ್ರ ಸರ್ವಿಸ್ ಯಾವ್ಯಾವ ಸ್ಟೇಟಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಸ್ನ್ಯಾಕ್ಸ್ ಬಾಕ್ಸ್ನ ಓಪನ್ ಮಾಡಿಬಿಟ್ಟು ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ. ವೀಕ್ಷಕರೇ, ಒಂದು ವೆಟ್ ವೈಪ್ ಕೊಟ್ಟಿದ್ದಾರೆ, ಒಂದು ಟೇಸ್ಟಿ ನಟ್ಸ್ ಅಂತ ಕೊಟ್ಟಿದ್ದಾರೆ, ಒಂದು ಕೇಕ್ ಕೊಟ್ಟಿದ್ದಾರೆ, ಮತ್ತೆ ಒಂದು ಆರೆಂಜ್ ಫ್ಲೇವರ್ ಬಿಸ್ಕೆಟ್, ಒಂದು ಪೆಪ್ಪರ್ ಬೋಟ್ ಚಕ್ಕಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸ್ಮೂತ್ ನಡೀತಾ ಇದೆ. ಕ್ಲೀನೆಸ್ ಬಗ್ಗೆ ಕೇಳಬೇಕಂದ್ರೆ ಬೇರೆ ಮಾತೇ ಇಲ್ಲ. ಮತ್ತೆ ನಮಗೆ ಒಳಗಡೆ ಬಂದ ತಕ್ಷಣ ನಮಗೆ ವಾಟರ್ ಬಾಟಲ್ ಕೊಟ್ಟರು, ಮತ್ತೆ ಸ್ನ್ಯಾಕ್ಸ್ ಕೊಟ್ಟರು. ಓವರಾಲ್ ಚೆನ್ನಾಗಿ ನಡೀತಾ ಇದೆ. ಟೈಮ್ ಬಗ್ಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ಆನ್ ಟೈಮೇ ಇದೆ, ಏನು ಡಿಲೇ ಏನಿಲ್ಲ. ಬೆಳಿಗ್ಗೆ ನಾವು ಬೆಂಗಳೂರಿಗೆ ಎಷ್ಟು ಗಂಟೆಗೆ ಮುಟ್ತೀವಿ ಅಂತ ಅದ್ರ ಮೇಲೆ ನಮ್ಗೆ ಗೊತ್ತಾಗೋದು. ಬಟ್ ಸದ್ಯಕ್ಕಂತೂ ಏನು ಡಿಲೇ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ವೀಕ್ಷಕರೇ, ಈ ಬಸ್ಗೆ ನನ್ನ ಟಿಕೆಟ್ ಪ್ರೈಸ್ ಕೊಟ್ಟಿರೋದು 2835. ಬಟ್ ಇದೇ ಫಿಕ್ಸ್ ಇರುತ್ತೆ ಅಂತ ಏನಿಲ್ಲ, ಹೆಚ್ಚು ಕಡಿಮೆನೂ ಆಗ್ತಾ ಇರುತ್ತೆ ವೀಕ್ಷಕರ. ಹೌದಾ ಸರ್, ಚಾಯ್ के लिए 10 मिनट. खाने के लिए आगे रुकते हैं. हौदा सर, चाय के लिए 10 मिनट. ವೀಕ್ಷಕರೇ, ಸಂಜೆ ಒಂದು 6 ಗಂಟೆ ಆಗ್ತಾ ಇದೆ. ಇವಾಗ ಟೀ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲೊಂದು 10 ನಿಮಿಷ. ನೆಕ್ಸ್ಟ್ ಇನ್ನೊಂದು 40 ಕಿಲೋಮೀಟರ್ ಇದೆ ಪುಣೆ ವೀಕ್ಷಕರೇ. ಈ ಹೋಟೆಲ್ ಹೆಸರು ಬಂದ್ಬಿಟ್ಟು ಫುಡ್ ಕಾರ್ನಿವಲ್ ಅಂತ. ನಿಮ್ಗೆ ನೆನಪಿರ್ಬೋದು, ನೀವೇನಾದರೂ ಮುಂಬೈ ಟು ಹುಮ್ನಾಬಾದ್ ಅಥವಾ ಹೈದ್ರಾಬಾದ್ VRL ಬ್ಲಾಗಲ್ಲಿ ನಾನು ಮಾಡಿದಾಗ ಸಂಜೆ ಅವರು ಊಟಕ್ಕೆ ಇದೇ ಹೋಟೆಲ್ ನಿಲ್ಲಿಸಿದ್ರು ವೀಕ್ಷಕರೇ. ಆ ವಿಡಿಯೋ ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವೀಕ್ಷಕರೇ, ನೀವು ನೋಡ್ಬೋದು. ಇಲ್ಲಿಂದ ಒಂದು 35ರಿಂದ 40 ಕಿಲೋಮೀಟರ್ ಪುಣೆ ಇದೆ. ಸೊ ನೆಕ್ಸ್ಟ್ ಪುಣೆ ಇದೆ ವೀಕ್ಷಕರೇ. ವೀಕ್ಷಕರೇ, ಇವಾಗ ನಾವು ಪುಣೆ ಸಿಟಿ ಎಂಟರ್ ಆಗಿದ್ದೀವಿ. ನೆಕ್ಸ್ಟ್ ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು ವಡ್ಗಾಂವ್ ನವಲೆ ಬ್ರಿಡ್ಜ್ ಅಂತ. ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿದೆ. ಅಲ್ಲಿಂದ ಪಿಕಪ್ ಇರೋದು 7:15. ಎಲ್ಲಿ ಅಂದರೆ ವಡ್ಗಾಂವ್ ನವಲೆ ಬ್ರಿಡ್ಜ್, ವಿಶ್ವಾಸ್ ಹೋಟೆಲ್ ಅಪೋಸಿಟ್ ಅಲ್ಲಿ, VRL ಟ್ರಾವೆಲ್ಸ್ ಹತ್ರ ವೀಕ್ಷಕರೇ. ವೀಕ್ಷಕರೇ, ಇದೆ ನೋಡಿ ಪಿಕಪ್ ಪಾಯಿಂಟ್ ವಡ್ಗಾಂವ್ ನವಲೆ ಬ್ರಿಡ್ಜ್, VRL ಆಫೀಸ್ ಹತ್ರ, ವಿಶ್ವಾಸ್ ಹೋಟೆಲ್ ಎದುರುಗಡೆ. ನಿಮಗೆ VRL ಆಫೀಸ್ ಕಾಣಿಸ್ತಾ ಇರ್ಬೋದು. ಇಲ್ಲಿಂದ ಇವ್ರು ಪಿಕಪ್ ಪಾಯಿಂಟ್ ಕೊಟ್ಟಿರೋದು. ವೀಕ್ಷಕರೇ, ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ. ಊಟಕ್ಕೆ ಹೋಟೆಲ್ ಹತ್ರ ನಿಲ್ಲಿಸಿದ್ದಾರೆ. ಹೋಟೆಲ್ ಹೆಸರು ಬಂದ್ಬಿಟ್ಟು ನವಮಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಸೊ ನಮ್ದು ಇವಾಗ ಊಟ ಆಯಿತು. ನೆಕ್ಸ್ಟ್ ಇವಾಗ ನಾವು ಬೆಳಿಗ್ಗೆ ಸಿಗ್ತೀವಿ ವೀಕ್ಷಕರೇ. ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಗುಡ್ ನೈಟ್ ವೀಕ್ಷಕರೇ. ಶುಭೋದಯ ವೀಕ್ಷಕರೇ. ಬೆಳಿಗ್ಗೆ ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗ್ತಾ ಇದೆ. ನಾವೇನು ಇನ್ನೇನು ತುಮಕೂರು ಹತ್ರ ಇದ್ದೀವಿ ಅನಿಸುತ್ತೆ.
ಇವಾಗ ನಾವು ಖ್ಯಾತ ಸಂದ್ರ ಕ್ರಾಸ್ ಆಗ್ತದೆ, ಸಿದ್ಧಗಂಗಾ ಮಠಕ್ಕೆ ಹೋಗೋ ದಾರಿ ಇದೆ ನೋಡಿ ವೀಕ್ಷಕರೇ. ವೀಕ್ಷಕರೇ, ಫೈನಲಿ ನಾವು ಬೆಂಗಳೂರು ಸಿಟಿಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಟೈಮ್ ಬಂದುಬಿಟ್ಟು 8:45 ಆಗ್ತಾಯಿದೆ, 8:45 ಆಗ್ತಾಯಿದೆ. ಸೊ ಇನ್ನೊಂದು 15-20 ನಿಮಿಷದಲ್ಲಿ ನಾವು ಯಶವಂತಪುರ ರೀಚ್ ಆಗ್ತೀವಿ. ನಾವು ಯಶವಂತಪುರಕ್ಕೆ ಇಳ್ಕೊತಾ ಇರೋದು ವೀಕ್ಷಕರೇ. ಒಂದು 15-20 ನಿಮಿಷ ಡಿಲೇ ಆಗಿದೆ, ಅಷ್ಟೇನು ಜಾಸ್ತಿ ಏನಾಗಿಲ್ಲ. ಆನ್ ಟೈಮ್ ಇದ್ದಾರೆ, ನೋ ಪ್ರಾಬ್ಲಮ್. ಚೆನ್ನಾಗಿ ತಂದರು ಬಸ್. ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಸ್ಸು ಕಂಫರ್ಟೇಬಲ್ ಆಗಿದೆ, ಹೊಸ ಬಸ್ ಇದೆ. ಸೊ ನೋ ಪ್ರಾಬ್ಲಮ್ ಇದೆ, ಕಣ್ಣು ಮುಚ್ಚಿ ಮಾಡ್ಬೋದು. ಬಟ್ ಪ್ರೈಸ್ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ. ತುಂಬ ಕಾಸ್ಟ್ಲಿನೂ ಆಗ್ಬೋದು, ಕಡಿಮೆನೂ ಇರ್ಬೋದು ಒಂದೊಂದು ಸರಿ. ಬಸ್ ಡ್ರಾಪ್ ಲೊಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ಯಶವಂತಪುರ ಆದಮೇಲೆ ಆನಂದರಾವ್ ಸರ್ಕಲ್ ಕೊಟ್ಟೇವೆ, ಅಪ್ ಟು ಅತ್ತಿಬೆಲೆ ತನಕ ಕೊಟ್ಟಿದ್ದಾರೆ ವೀಕ್ಷಕರೇ. ಮುಂದಿನ ನಿಲ್ದಾಣ ಯಶವಂತಪುರ. ನೆಕ್ಸ್ಟ್ ಸ್ಟಾಪ್ ಇಸ್ ಯಶವಂತಪುರ. ದಯವಿಟ್ಟು ನಿಮ್ಮ ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಳಲು ಮರೆಯದಿರಿ. ಮುಂದಿನ ನಿಲ್ದಾಣ ಯಶವಂತಪುರ. ನೆಕ್ಸ್ಟ್ ಸ್ಟಾಪ್ ಇಸ್ ಯಶವಂತಪುರ. ದಯವಿಟ್ಟು ನಿಮ್ಮ ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಳಲು ಮರೆಯದಿರಿ. ವೀಕ್ಷಕರಿಗೆ ಕೇಳಿದ್ರಲ್ಲ, ಮುಂದಿನ ನಿಲ್ದಾಣ ಯಶವಂತಪುರ ಇದೆ. ಸೊ ನಾವು ಇಲ್ಲಿಗೆ ಇಳ್ಕೋಬೇಕು. ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಸೊ ನಮ್ಮ ಜರ್ನಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ, ಮತ್ತು ನಮ್ಮದು ಬ್ಲಾಗ್ ಕೂಡ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ವೀಕ್ಷಕರೇ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಈ ಬ್ಲಾಗ್ನ ಯಾರ್ಯಾರು ನೋಡಿದ್ರೆ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ಹೊಸ ಬ್ಲಾಗಲ್ಲಿ ವೀಕ್ಷಕರೇ.